ದ್ವಿತೀಯ ಪಿಯುಸಿ ಇಂಗ್ಲಿಷ್ನಲ್ಲಿ ಫೇಲ್ ಆದ ಯುವಕ ಸೋತಲ್ಲಿಯೇ ಮತ್ತೆ ಗೆಲ್ಲಬೇಕು ಎಂಬ ಛಲದಿಂದ ಹೊರಟ ವ್ಯಕ್ತಿ ಇಂದು ತನಗೆ ಪಾಠ ಕಲಿಸಿದ ಶಿಕ್ಷಕರಿಗೆ ಇಂಗ್ಲಿಷ್ ಹೇಳಿಕೊಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ಹಲವು ದಾಖಲೆಗಳನ್ನು ಮಾಡಿ ಇತರರಿಗೆ ಮಾದರಿಯಾಗಿದ್ದಾನೆ. You know the works of the farmer right now. Wait. I want to talk to you the most right now. Welcome to Singapore. Today we are talking about... ಹೀಗೆ ಸೌತ್ ಆಫ್ರಿಕಾ, ಅಮೆರಿಕ, ಸಿಂಗಾಪುರ, ಮಲೇಷಿಯಾ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಶೈಲಿಯಲ್ಲಿ ಇಂಗ್ಲಿಷ್ ಭಾಷೆ ಮಾತನಾಡ್ತಾ ಇರುವ ಇವರ ಹೆಸರು ರಮೇಶ್. I have been running since 2012 right now. ಜಿಲ್ಲೆ ಮಾಲೂರು ತಾಲೂಕು ಉಪ್ಪಾರಹಳ್ಳಿ ಬಡ ಕುಟುಂಬದಲ್ಲಿ ಹುಟ್ಟಿದ ರಮೇಶ್ ಕಳೆದ 10 ವರ್ಷಗಳ ಹಿಂದೆ ಇಂಗ್ಲಿಷ್ ವಿಷಯದಲ್ಲಿ ಪಿಯುಸಿ ಫೇಲ್ ಆಗಿದ್ರಂತೆ. ಆಗ ಬೇರೆ ದಾರಿ ಕಾಣದೆ ಮಾಲೂರು ಸೇರಿ ಹಲವೆಡೆ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ. ಸಾಕಷ್ಟು ನೋವು, ಅವಮಾನ ಅನುಭವಿಸಿದ್ದಾರೆ. ಇದರಿಂದ ತಾನು ಎಲ್ಲಿ ಸೋತಿದ್ದೇನೋ ಅಲ್ಲಿಂದೇ ಮೇಲೆದ್ದು ಬರಬೇಕು ಅಂತ ನಿರ್ಧರಿಸಿದ ರಮೇಶ್ ಕಷ್ಟಪಟ್ಟು ಓದಿ ಇಂಗ್ಲಿಷ್ ಪಾಸ್ ಮಾಡಿಕೊಂಡ್ರು. ನಂತರ ಬೆಂಗಳೂರಲ್ಲಿ ಪದವಿಗೆ ಸೇರಿ ಗೆಳೆಯರು ಹಾಗೂ ಪ್ರಾಧ್ಯಾಪಕರ ಸಹಾಯದಿಂದ ಹಗಲಿರುಳು ಶ್ರಮ ಪಟ್ಟು ಇಂಗ್ಲಿಷ್ನಲ್ಲಿ ಪಾರಮ್ಯ ಗಳಿಸಿದ್ದಾರೆ. ಸೆಕೆಂಡ್ ಪಿಯುಸಿಯಲ್ಲಿ ನಾನು ಯಾವತ್ತು ಇಂಗ್ಲಿಷಲ್ಲಿ ಫೇಲ್ ಆದ್ನೋ, ಇವಾಗ 12 ಮಾರ್ಕ್ಸ್ ಬಂತು, 18 ಮಾರ್ಕ್ಸ್ ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಟ್ವೈಸ್ ನಾನು ಫೇಲ್ ಆಗಿ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿ ನಾನು ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂತ ಹೋದಾಗ ಆ ರೋಡ್ ಕಟ್ಟಿಂಗ್ ಮಾಡಬೇಕಾದ್ರೆ, ಪ್ಲಂಬಿಂಗ್ ಕೆಲಸ ಮಾಡಬೇಕಾದ್ರೆ, ಮತ್ತು ಹಳ್ಳಿಗಳಲ್ಲಿ ಕೆಲಸಗಳು ಮಾಡಬೇಕಾದ್ರೆ, ಎಲ್ಲ ಥರದ ಕೆಲಸಗಳು ಮಾಡಬೇಕಾದ್ರೆ ಆ ನೇಚರ್ ನನಗೆ ಒಂದು ಒಳ್ಳೆ ಪಾಠ ತೋರಿಸ್ಕೊಡ್ತು. ಅಂದರೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂದಿದ್ದು ಅವತ್ತೆ. ಕಂಪ್ಲೀಟ್ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಾನು ಇಂಟರ್ನ್ಯಾಷನಲ್ ಆಕ್ಸೆಂಟ್ ಟ್ರೈನರ್, ಮಲೇಷಿಯನ್, ಸಿಂಗಾಪುರ್ ಗೈಡ್ ಆಗಿ ವರ್ಕ್ ಮಾಡಿ ಆ್ಯಂಡ್ ಹ್ಯಾಸ್ ವೆಲ್ ಆಸ್ ಈಗ 5,000 ಗ್ರಾಮ್ಯಾಟಿಕಲ್ ಇಂಗ್ಲೀಷ್ ಓನ್ ಗ್ರಾಮ್ಯಾಟಿಕಲ್ ಫಾರ್ಮುಲಾಸ್ ಬರೆದು ಅದರಲ್ಲಿ 12 ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಂದರೆ 12 ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಂದು ಎಂಟ್ರಿ ಆಗಿದೆ 2020 ಡಿಸೆಂಬರ್ 15. ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ದಟ್. ಇದಿಷ್ಟೇ ಅಲ್ಲದೆ ತಮ್ಮದೇ ಇಂಗ್ಲಿಷ್ನ 5,000 ಸೂತ್ರಗಳನ್ನು ರಚಿಸಿದ್ದಾರೆ. ಅಮೆರಿಕ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್, ಬ್ರಾವೋ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್, ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್, ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ಅವಾರ್ಡ್, ಮಾರ್ವಲಸ್ ಬುಕ್ ಆಫ್ ರೆಕಾರ್ಡ್, ಹೀಗೆ 4 ಅಂತಾರಾಷ್ಟ್ರೀಯ ದಾಖಲೆ, 8 ರಾಷ್ಟ್ರ ಮಟ್ಟದ ದಾಖಲೆಗಳನ್ನ ಮಾಡಿದ್ದಾರೆ. 14 ದೇಶಗಳ ಶೈಲಿಯಲ್ಲಿ ಇಂಗ್ಲಿಷ್ ಮಾತನಾಡುವ ಕಲೆಯನ್ನ ಮೈಗೂಡಿಸಿಕೊಂಡಿದ್ದಾರೆ. ಮಲೇಷಿಯಾ, ಸಿಂಗಾಪುರ್ಗಳಲ್ಲಿ ಟೂರ್ ಗೈಡ್ ಆಗಿ ಕೆಲಸ ಮಾಡಿದ್ದಾರೆ. 16 ಸರ್ಕಾರಿ ಕಾಲೇಜುಗಳಿಗೆ ಇಂಗ್ಲಿಷ್ ರಿಸೋರ್ಸ್ ಪರ್ಸನ್ ಆಗಿದ್ದಾರೆ. ರಮೇಶ್ ಸರ್ ಒಂದಿನ ಸರಿಯಾಗಿ ಒಂದು ಫಂಕ್ಷನ್ಗೆ ಬಂದಿದ್ರು. ಅವ್ರು ಸೆಮಿನಾರ್ ಮಾಡ್ತಾಯಿದ್ರು ಸರ್. ಬಟ್ ಅವ್ರ ಮಾಡ್ಯುಲೇಷನ್ಸು, ಅವ್ರ ಆ್ಯಕ್ಸೆಂಟ್ಸು ಎಲ್ಲ ತುಂಬ ಇಷ್ಟ ಆಯಿತು. ಅವ್ರು ಯಾವ ರೀತಿ ಇಂಟಿಮೇಟ್ ಮಾಡಿದ್ರು ಅಂದರೆ ನೆಕ್ಸ್ಟ್ ಅವ್ರ ಹತ್ರ ನಾನು ಶಿಷ್ಯನ ಆಗಿಬಿಡ್ಬೇಕು ಅನ್ನೋ ಇದ್ರ ನನಗೆ ಒಂದು ಲೆವೆಲ್ ಬಂದುಬಿಡ್ತು. ಅವಾಗ ನಾನು ಓದೆ, ಅವ್ರ ಹತ್ರ ತುಂಬ ಚೆನ್ನಾಗಿ ಕಲಿತೆ. ಅವರಿಂದ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾಸಿಂದ ನನಗೆ ತುಂಬ ಇಂಟಿಮೇಟ್ ಮಾಡಿದೆ ಸರ್. ಬಟ್ ನಾನು ಬಿಫೋರ್ ಇರೋ ಪರ್ಫಾರ್ಮೆನ್ಸ್ಗೂ ಇವಾಗಿರೋ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗ್ತಾಯಿದೆ ನನಗೆ. ಬಟ್ ನನ್ನ ಜರ್ನಿನೂ ತುಂಬ ಚೆನ್ನಾಗಿ ನಡೀತಾ ಇದೆ ಇವಾಗ. ಬಟ್ ನಾನು ಯಾವಾಗ ಬಿಫೋರ್ ನಾನು ಹೆಂಗಿದ್ನೋ, ಬಟ್ ಇವಾಗ ನಂದು ಜರ್ನಿ ಹೆಂಗೆ ಹೋಗ್ತದೆ, ನಂದು ಮಾರ್ಕ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಸದ್ಯ ರಮೇಶ್ ಡೆಪೋಡೈಲ್ಸ್ ಇಂಗ್ಲಿಷ್ ಅಕಾಡೆಮಿ ಅನ್ನೋ ಸಂಸ್ಥೆ ಸ್ಥಾಪಿಸಿ ಸರ್ಕಾರಿ ಶಾಲಾ ಶಿಕ್ಷಕರು, ಪ್ರಾಧ್ಯಾಪಕರು, ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳಿಗೆ ಸುಲಭವಾಗಿ ಇಂಗ್ಲಿಷ್ ಹೇಳಿಕೊಡುವ ಮೂಲಕ ಇಂಗ್ಲಿಷ್ ಕಲಿಸೋದನ್ನೇ ತಮ್ಮ ಜೀವನದ ಕೆಲಸವನ್ನಾಗಿ ರೂಪಿಸಿಕೊಂಡಿದ್ದಾರೆ. ಒಟ್ಟಾರೆ ಕೈಲಾಗದು ಅಂತ ಕೈಕಟ್ಟಿ ಕುಳಿತುಕೊಳ್ಳದ ರಮೇಶ್ ಹಗಲಿರುಳು ಶ್ರಮ ಪಟ್ಟು ತಾವು ಸೋತಿದ್ದ ಭಾಷೆಯಲ್ಲೇ ಸಾಧನೆ ಮಾಡಿದ್ದಾರೆ. ಈ ಮೂಲಕ ಇಂಗ್ಲಿಷ್ ಕಬ್ಬಿಣದ ಕಡಲೆ ಅನ್ನುವವರಿಗೆ ಮಾದರಿಯಾಗಿದ್ದಾರೆ. ಸುರೇಶ್, ದಿಗ್ವಿಜಯ ನ್ಯೂಸ್, ಕೋಲಾರ.